ಇದು ದಾವಣಗೆರೆಯ ಕಾಂಗ್ರೆಸ್ ಕಥೆಯಾದ್ರೆ ಇನ್ನು ದಾವಣಗೆರೆ ಕಾಂಗ್ರೆಸ್ನಿಂದ ಬಿಕ್ಕಟ್ಟನ್ನ ಬಗೆಹರಿಸಲಾಗಿದೆ. ಆದರೆ ಬಾಗಲಕೋಟೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ಮಧ್ಯೆ ಎಲ್ಲವೂ ಸರಿ ಇದೆ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಏನ್ ಕಾರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಯಾರ್ಯಾರು ಪ್ರಚಾರ ಮಾಡಿದ್ರು ಅಂತ ನೋಡೋಣ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ ಪರ ಪ್ರಚಾರಕ್ಕೆ ಬಂದಿದ್ರು. ಆದರೆ ಕುಮಾರಸ್ವಾಮಿಗೆ ಬಿಜೆಪಿ ರೆಬಲ್ ನಾಯಕರು ಜೊತೆಯಾಗಿದ್ರು. ಯಡಿಯೂರಪ್ಪ, ವಿಜೇಂದ್ರ ಮೇಲೆ ಹರಿಹಾಯ್ತಿರೋ ರಮೇಶ್ ಜಾರಕಿಹೊಳಿ, ಜಿಎಂ ಸಿದ್ದೇಶ್ವರ್, ಹಾಗೇನೆ ವಿಜೇಂದ್ರ ಮೇಲೆ ಮುನಿಸಿಕೊಂಡಿರೋ ಮುರುಗೇಶ್ ನಿರಾಣಿ ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಜೊತೆಗಿದ್ರು. ಇನ್ನು ಮತ್ತೊಂದು ಕಡೆ ವೀರಣ್ಣ ಚರಂತಿಮಠ ಪರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೆಯೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತ್ಯೇಕವಾಗಿ ಸಾರ್ವಜನಿಕ ಸಭೆ ನಡೆಸಿ ಮತಯಾಚಿಸಿದ್ರು. ಬಿಜೆಪಿ ಒಳಗಿನ ಬಿಕ್ಕಟ್ಟನ್ನ ಬಿಟ್ಟು ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರನ್ನ ಕಮಲ ದಳಪತಿಗಳು ಟಾರ್ಗೆಟ್ ಮಾಡಿ ಮಾತಾಡಿದ್ರು. ಈಗ ಸೂಪರ್ ಪ್ರೈಮ್ 9 ನಲ್ಲಿ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರದ ಪ್ರಚಾರ ಕೈಗೊಂಡಿದ್ರು. ಕೂಚ್ ಬಿಹಾರ್ನಲ್ಲಿ ಬೃಹತ್ ಚುನಾವಣಾ ಸಮಾವೇಶದಲ್ಲಿ ಮಹಿಳೆಯರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. 2029ರ ಲೋಕಸಭಾ ಚುನಾವಣೆಯಿಂದ ಮಹಿಳಾ ಮೀಸಲಾತಿ ಕಾಯ್ದೆ ಅನುಷ್ಠಾನಕ್ಕೆ ಬರಲಿದೆ ಅಂದ್ರು. ಜೊತೆಗೆ ಇದೇ ಏಪ್ರಿಲ್ 16ರಿಂದ ಮತ್ತೆ ಸಂಸತ್ ಅಧಿವೇಶನ ನಡೆಯಲಿದ್ದು ಮಸೂದೆ ಮಂಡನೆ ಆಗುವ ಬಗ್ಗೆಯೂ ಭರವಸೆ ನೀಡಿದರು. ಇನ್ನು ಕೇರಳ ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಚಾರ ಮಾಡಿದ್ದಾರೆ. ಎರ್ನಾಕುಲಂನಲ್ಲಿ ರೋಡ್ ಶೋ ಜೊತೆಗೆ ಸಾರ್ವಜನಿಕ ಸಮಾವೇಶದಲ್ಲೂ ಭಾಗಿಯಾದರು. ಪ್ರಧಾನಿ ಮೋದಿ ಪ್ರತಿಯೊಬ್ಬ ಬಡವರಿಗೂ 5 ಕಿಲೋ ಅಕ್ಕಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66ರ ಸಂಪೂರ್ಣ ವೆಚ್ಚವನ್ನ ಮೋದಿಯೇ ಭರಿಸಿದ್ದಾರೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ಗಾಗಿ 600 ಕೋಟಿ ಕಳುಹಿಸುತ್ತಿದ್ದಾರೆ ಅಂತಾನೂ ಹೇಳಿದ್ರು. ಪುದುಚೇರಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರೋಡ್ ಶೋ ಮಾಡುವ ಮೂಲಕ ಪ್ರಚಾರ ಮಾಡಿದ್ರು. ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಬಿಜೆಪಿ ಪರ ಮತಯಾಚಿಸಿದ್ರು. ಪುದುಚೇರಿಯ ರಸ್ತೆಯಲ್ಲಿ ಜನರ ಬೆಂಬಲವನ್ನ ನೋಡಿದಾಗ ಎನ್ಡಿಎ ಗೆಲುವು ಸ್ಪಷ್ಟವಾಗಿದೆ. ಕಳೆದ ಬಾರಿಗಿಂತ ನಮಗೆ ಹೆಚ್ಚಿನ ಬಹುಮತ ಸಿಗಲಿದೆ ಅಂತ ಹೇಳಿದ್ರು ನಿತಿನ್ ನಬೀನ್. ಅಸ್ಸಾಂ ಗೋಲಾಘಾಟ್ನಲ್ಲಿ ನಡೆದ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಮತಬೇಟೆ ಆಡಿದ್ರು. ಅಮೆರಿಕ ಅನುಮತಿ ಇಲ್ಲದೆ ಭಾರತ ತೈಲ ಖರೀದಿಸಲು ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ರು. ಮಹಿಳೆಯರಿಗೆ 50,000 ಹಣ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಕೇರಳ ಎಲೆಕ್ಷನ್ ಪ್ರಚಾರಕ್ಕಾಗಿ ಇಡುಕಿಗೆ ಬಂದಿದ್ದ ಖರ್ಗೆ ಕ್ರಿಶ್ಚಿಯನ್ ಸಂಸ್ಥೆಗಳು ಎನ್ಜಿಒಗಳ ಮೇಲೆ ಬಿಜೆಪಿ ದಾಳಿ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನೊಂದು ಕಡೆ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರ ಮಾಡಿದ್ದಾರೆ. ಕಾಸರಗೋಡಲ್ಲಿ ಯುಡಿಎಫ್ನ ಮಂಜೇಶ್ವರ ಅಭ್ಯರ್ಥಿ ಎಕೆಎಂ ಅಶ್ರಫ್ ಸಿಎಂ ಪರ ಪ್ರಚಾರ ಮಾಡಿದರೆ ಕೋಝಿಕೋಡ್ನಲ್ಲಿ ಯುಡಿಎಫ್ ಪರ ಡಿಸಿಎಂ ಡಿಕೆಶಿ ಪ್ರಚಾರ ನಡೆಸಿದರು. ಇವಿಎಂ ಯಂತ್ರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವಂತೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಮತದಾನದ ನಂತರ ಸಿಆರ್ಪಿಎಫ್ ಮತ್ತು ಕೇಂದ್ರ ಪಡೆಗಳ ಕಣ್ಗಾವಲಿನಲ್ಲಿ ಮತಯಂತ್ರವನ್ನು ಬದಲಾಯಿಸುವ ಸಾಧ್ಯತೆ ಇದ್ದು ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರಬೇಕು ಅಂದಿದ್ದಾರೆ. ಅಸ್ಸಾಂ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಬಿಜೆಪಿ ಪ್ರಚಾರದ 3ನೇ ಹಾಡಿಗೆ ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಬಿಜೆಪಿ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಹಾಡುಗಳ ಮೂಲಕ ಜನತೆಗೆ ತಲುಪಿಸಲು ಈ ಹಾಡುಗಳನ್ನು ಬಿಜೆಪಿ ರೆಡಿ ಮಾಡಿದೆ. ಯುದ್ಧದಿಂದಾಗಿ ಭಾರತದಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಈ ಹಿನ್ನೆಲೆ ಇವತ್ತು ಇರಾನ್ನ ಹರ್ಮುಜ್ ಜಲಸಂಧಿ ದಾಟಿ ಗ್ರೀನ್ ಆಶಾ ಹಡಗು ಭಾರತದತ್ತ ಬರ್ತಿದೆ. ಈಗಾಗಲೇ 8 ಭಾರತದ ಹಡಗುಗಳು ಸುರಕ್ಷಿತವಾಗಿ ಭಾರತಕ್ಕೆ ತಲುಪಿದ್ದು ಇದು 9ನೇ ಹಡಗಾಗಿದ್ದು ಎಲ್ಪಿಜಿ ಗ್ಯಾಸ್ ಹೊತ್ತು ಭಾರತದತ್ತ ಬರ್ತಿದೆ. ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷದಿಂದ ಪೆಟ್ರೋಲ್ ಉತ್ಪನ್ನಗಳ ತೀವ್ರ ಅಭಾವ ಉಂಟಾಗಿದೆ. ಇದರಿಂದ ಪಾರಾಗಲು ನೇಪಾಳ ಸರ್ಕಾರ ವಾರಕ್ಕೆ 2 ದಿನ ರಜೆ ಘೋಷಣೆ ಮಾಡಿದೆ. ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಿಗೆ 2 ದಿನ ರಜೆಯನ್ನ ಘೋಷಿಸಿದೆ. ಹುಬ್ಬಳ್ಳಿಯಲ್ಲಿ ಮುಫೀಸ್ ಮಿಯಾನ್ನವರ್ ಅನ್ನುವ ಆತ ಪ್ರೀತಿಸುವ ನಾಟಕವಾಡಿ ಲೈಂಗಿಕ ದೌರ್ಜನ್ಯ ಎಸಗಿದಂತೆ ರಿಜಿಸ್ಟ್ರಾರ್ ಮದುವೆಗೆ ರೆಡಿಯಾಗ್ತಿದ್ದಾಗ ಯುವತಿಯ ಕುಟುಂಬಸ್ಥರು ತಡೆದಿದ್ದಾರೆ. ಅದಕ್ಕೆ ಆರೋಪಿ ಯುವತಿಯ ಖಾಸಗಿ ವಿಡಿಯೋವನ್ನು ರಿಲೀಸ್ ಮಾಡುವ ಬೆದರಿಕೆ ಹಾಕಿದಂತೆ ಕೇಶವಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಮಂಡ್ಯ ಜಿಲ್ಲೆಯ 4 ಪೊಲೀಸ್ ಉಪವಿಭಾಗದಲ್ಲಿ ನಡೆದಿದ್ದ 550ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣವನ್ನು ಭೇದಿಸಿ 28 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 2 ಕೋಟಿ 20 ಲಕ್ಷ ಮೌಲ್ಯದ ಚಿನ್ನಾಭರಣ, 39,000 ಹಣ, 26 ಬೈಕ್, 1 ಕಾರನ್ನು ಜಪ್ತಿಗೊಳಿಸಲಾಗಿದೆ. ರಾಜ್ಯದಲ್ಲಿ ಹಲವೆಡೆ 2 ದಿನ ಮಳೆ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಕಲಬುರಗಿ, ರಾಯಚೂರು, ಬೆಳಗಾವಿ, ಧಾರವಾಡ, ಗದಗ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಸೇರಿದಂತೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ದೆಹಲಿ ಮತ್ತು ಉತ್ತರ ಪ್ರದೇಶದ ಹಲವೆಡೆ ನಕಲಿ ಔಷಧ ತಯಾರಿಕಾ ಜಾಲವನ್ನು ಪೊಲೀಸರು ಭೇದಿಸಿದ್ದಾರೆ. ಮಯಾಂಕ್ ಅಗರ್ವಾಲ್ ಸೇರಿದಂತೆ 6 ಮಂದಿ ಆರೋಪಿಗಳನ್ನು ಬಂಧಿಸಿ ನಕಲಿ ಔಷಧಿಗಳನ್ನು ಜಪ್ತಿ ಮಾಡಲಾಗಿದೆ. ಟ್ರಾಫಿಕ್ ಜಾಮ್ಗೆ ಬೇಸತ್ತ ವ್ಯಕ್ತಿ ಪಿಸ್ತೂಲ್ ಹಿಡಿದು ಬಂದು ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾನೆ. ಈ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದಂತೆ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ.
ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಆರ್ಸಿಬಿ ಭರ್ಜರಿ ಬ್ಯಾಟಿಂಗ್ ಮಾಡಿದೆ. ವಿರಾಟ್ ಕೊಹ್ಲಿ 28 ರನ್ಗೆ ಔಟ್ ಆದರೆ ಸಾಲ್ಟ್ 46 ರನ್ಗೆ, ಪಡಿಕ್ಕಲ್ 50 ರನ್ ಗಳಿಸಿ ಔಟ್ ಆದ್ರು. ಆರ್ಸಿಬಿ 20 ಓವರಲ್ಲಿ 3 ವಿಕೆಟ್ ನಷ್ಟಕ್ಕೆ 250 ರನ್ ಗಳಿಸಿದ್ದು ಚೆನ್ನೈಗೆ 251 ರನ್ ಟಾರ್ಗೆಟ್ ಕೊಟ್ಟಿದೆ. ಐಪಿಎಲ್ನಲ್ಲಿ ಇದಕ್ಕೂ ಮೊದಲು ನಡೆದ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 156 ರನ್ ಗಳಿಸಿತ್ತು. ಲಕ್ನೋ ಪಡೆ 1 ಎಸೆತ ಬಾಕಿ ಇದ್ದಾಗ ಗೆಲುವು ಸಾಧಿಸಿತು.